ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ. ಈ ಬಿ ರಿಪೋರ್ಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾನೆ ಇದೆ. ಈಗ ಮತ್ತೊಂದು ಅಂಥದ್ದೇ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ತನಿಖೆಯ ವೇಳೆ ಹಲವು ರಾಜಕಾರಣಿಗಳ ಹೇಳಿಕೆಯನ್ನ ಲೋಕಾಯುಕ್ತ ದಾಖಲು ಮಾಡಿಕೊಂಡಿದೆ. 10ಕ್ಕೂ ಹೆಚ್ಚು ಹಾಲಿ ಮಾಜಿ ಎಂಎಲ್ಎ ಹಾಗೂ ಎಂಎಲ್ಸಿಗಳ ಹೇಳಿಕೆ ದಾಖಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅವರು ಕೊಟ್ಟಂತಹ ಹೇಳಿಕೆಯ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಸಿಎಂ ಮೂಡಾ ಕೇಸ್ನಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರುಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದೇನು? ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ಇರುವಂತಹ ಬೆಚ್ಚಿ ಬೀಳಿಸುವ ಅಂಶ ಯಾವುದು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮೂಡಾ ರಿಪೋರ್ಟ್ ನ ಸ್ಫೋಟಕ ವರದಿ ಇದೆ. ಆ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ. 11,000 ಪುಟಗಳ ವರದಿಯನ್ನ, ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಯಾರ ವಿಚಾರಣೆ ಮಾಡಿದ್ರು, ಯಾರ್ಯಾರಿಂದ ಯಾವ ಪ್ರಶ್ನೆಗೆ ಏನೇನು ಉತ್ತರ ಪಡೆದ್ರು ಅನ್ನೋದರ ಸಂಪೂರ್ಣ ಮಾಹಿತಿ ಇದೆ. ಆ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. 10ಕ್ಕೂ ಹೆಚ್ಚು ಹಾಲಿ ಮಾಜಿ ಎಂಎಲ್ಎ ಹಾಗೂ ಎಂಎಲ್ಸಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಕೇಸ್ನಲ್ಲಿ ಎಂಎಲ್ಎ ಎಂಎಲ್ಸಿಗಳ ಹೇಳಿಕೆ ದಾಖಲಾಗಿದೆ. ಎಲ್ಲ ನಾಯಕರ ಹೇಳಿಕೆ ಪಡೆದಿದ್ದಂತಹ ಲೋಕ ಆ ನಾಯಕನ ಹೇಳಿಕೆಯನ್ನ ಪಡೆದೇ ಇಲ್ಲ. ಯಾಕೆ ಆ ನಾಯಕನ ಹೇಳಿಕೆ ಪಡೆದಿಲ್ಲ? ಯಾಕೆ ಲೋಕಾಯುಕ್ತ? ಅದು ಬೇರಾರೂ ಅಲ್ಲ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಹೇಳಿಕೆಯನ್ನ ಲೋಕಾಯುಕ್ತ ಪೊಲೀಸರು ದಾಖಲು ಮಾಡೇ ಇಲ್ಲ. ಪಾರ್ವತಿಗೆ 50-50 ಅನುಪಾತದ ಅಡಿಯಲ್ಲಿ ಸೈಟ್ ಕೊಡಲಾಗಿದೆ. ಸೈಟ್ನ ಬಗ್ಗೆ ಯತೀಂದ್ರ ಪ್ರಭಾವ ಇದೆ ಅಂತ ಆರೋಪ ಇದೆ. ಆದರೆ ಲೋಕಾಯುಕ್ತ ಪೊಲೀಸರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನೇ ದಾಖಲು ಮಾಡಿಕೊಂಡಿಲ್ಲ. ಯತೀಂದ್ರ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ರು. ಪ್ರಭಾವವನ್ನ ಬಳಸಿಯೇ 50-50 ಅನುಪಾತದ ಅಡಿಯಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರು ಸೈಟ್ ಪಡೆದಿದ್ದಾರೆ ಅಂತ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಪ್ರಭಾವವೂ ಕೂಡ ಇದೆ ಅನ್ನೋದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಮೂಡಾ ಸಭೆಯಲ್ಲಿದ್ದ ಎಲ್ಲ ಶಾಸಕರ ಹೇಳಿಕೆ ದಾಖಲಾಗಿದೆ. ಅಗತ್ಯ ಪಡೆಯಬೇಕಾಗಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಅಗತ್ಯವಾಗಿ ಪಡಿಬೇಕಾಗಿತ್ತು. ಆದರೆ ಅದನ್ನ ಪಡೆದೇ ಇಲ್ಲ ಲೋಕಾಯುಕ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.